ಮೊನ್ನೆ ತಾನೇ ಸಿಎಂ ಇಬ್ರಾಹಿಂ ಒಂದು ಬಾಂಬ್ ಸಿಡಿಸಿದ್ರು. 2018ರಲ್ಲಿ ಸಿದ್ದರಾಮಯ್ಯ ಮತಗಳನ್ನ ಖರೀದಿ ಮಾಡಿ ಚುನಾವಣೆ ಗೆದ್ರು ಬಾದಾಮಿನಲ್ಲಿ ಅಂತ ಹೇಳಿದ್ರು. ಆ ಆರೋಪ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯ ಮಾಜಿ ಬಂಟ. ಒಂದು ಕಾಲದಲ್ಲಿ ಸಿದ್ದು ಜೊತೆಯಾಗಿ ರಾಜಕೀಯ ಮಾಡಿದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಯಾರು ಕೂಡ ಊಹಿಸದಂತ ಆರೋಪ ಮಾಡಿದ್ರು. 2018ರಲ್ಲಿ ಸಿದ್ದರಾಮಯ್ಯ ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದು ಮತದಾರರಿಗೆ ಹಣ ನೀಡಿ ಎಂದು ಹೇಳುವ ಮೂಲಕ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಮೂಡಿಸಿದ್ರು. ಕೊನೆ ಚಿಮ್ಮಕೆಟ್ಟಿ ಅಂತ ಒಬ್ಬ ಎಷ್ಟು ಹತ್ರ ದುಡ್ಡು ಸಾಲ ತಗೊಂಡು 3,000 ಓಟ್ ಪರ್ಚೇಸ್ ಮಾಡಿದ್ವಿ ನಾವು. ಸೋಮಶೇಖರ್ ಅವರು ಹೇಳ್ತಾ ಇದ್ದೀನಿ, ನನಗೇನು ಹೆದರಿಕೆ ಇಲ್ಲ. ನಾನು ಬಹಿರಂಗ ರಾಧಾರೋಷನ್ ಹೇಳ್ತಕ್ಕಂಥ ನೀನು ಸಿದ್ದರಾಮಯ್ಯ ಎದುರಿಗೆ ಕುಂದಿಸ್ಕೊಂಡು ರಾಷ್ಟ್ರ ಮಾಡಿದ್ದೀನಿ, ನೀನು ಹಿಂಗ್ ಮಾಡಿದ ಕಡೆ ಅಂತ ಹೂ ಅಂತಾನೆ. 6 ತಿಂಗಳು ಆದ್ಮೇಲೆ ದುಡ್ಡು ಕೊಟ್ಟ ಕೇಳ 6 ತಿಂಗಳಾದ್ಮೇಲೆ ದುಡ್ಡು ಕೊಟ್ಟರು. ಇದೆಲ್ಲ ನಾವು ಮಾಡಿದ್ದೀವಿ. ಆದ್ರೆ ಅವರು ಮುಖ್ಯಮಂತ್ರಿ ಆಗಿ ತಿಳ್ಕೋಬೇಕಾದಂತ. ಬಾದಾಮಿಯಲ್ಲಿ 30,000 ಮತ ಕಳ್ಳತನ. ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಸೇನೆ ಕದನ. ಸಿಎಂ ಸಿದ್ದರಾಮಯ್ಯ ಬಾದಾಮಿಯಲ್ಲಿ 3,000 ಅಲ್ಲ, ಬರೋಬ್ಬರಿ 30,000 ಮತಗಳನ್ನ ಕಳ್ಳತನ ಮಾಡಿರೋದು. ಇಲ್ಲಾಂದ್ರೆ ಗೆಲ್ತಾನೆ ಇರಲಿಲ್ಲ. ಸಿಎಂ ಇಬ್ರಾಹಿಂ 1-0 ತೆಗೆದಿದ್ದಾರೆ. ಅವರು 3,000 ಅಂದಿದ್ದಾರೆ. ಆದರೆ ಬಾದಾಮಿಯಲ್ಲಿ ಬರೋಬ್ಬರಿ 30,000 ಮತಗಳನ್ನ ಹಣ ಕೊಟ್ಟು ಬೋಗಸ್ ಮತ ಹಾಕಿಸಿ ಸಿಎಂ ಸಿದ್ದರಾಮಯ್ಯ ಗೆದ್ದಿರೋದು ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ ಕದ್ರ ಸಿದ್ದು. ಅದು 2018ರ ವಿಧಾನಸಭೆ ಚುನಾವಣೆ. ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯಗೆ ಸೋಲಿನ ಭಯ ಕಾಡ್ತಿತ್ತು. ಅದೇ ಕಾರಣಕ್ಕೆ ಬಾದಾಮಿಯಿಂದಲೂ ಸ್ಪರ್ಧೆ ಮಾಡಿದ್ರು. ಆದರೆ ಬಾದಾಮಿಯಲ್ಲಿ ಬಿಜೆಪಿಯಿಂದ ಶ್ರೀರಾಮುಲು ಅಖಾಡಕ್ಕಿಳಿದಿದ್ರು. ಇಬ್ಬರ ಮಧ್ಯೆ ಬಿರುಸಿನ ಪೈಪೋಟಿ ನಡೆದಿತ್ತು. ಒಂದು ಹಂತದಲ್ಲಿ ರಾಮುಲು ಮುನ್ನಡೆ ಕಾಯ್ದುಕೊಂಡಿದ್ರು. ಆದರೆ ಕೊನೆಗೆ 1,696 ಮತಗಳಿಂದ ಸಿದ್ದರಾಮಯ್ಯ ಗೆದ್ದಿದ್ರು. ಅಂದು ಸಿದ್ದರಾಮಯ್ಯ ಸೋತಿದ್ರೆ ರಾಜಕೀಯ ಜೀವನ ಅಂತ್ಯವಾಗ್ತಿತ್ತು. ಅಂದು ಸೋತಿದ್ರೆ ಸಿದ್ದು ಇಂದು ಸಿಎಂ ಆಗ್ತಾನೇ ಇರಲಿಲ್ಲ. ರಾಜ್ಯದಲ್ಲಿ ವೋಟ್ ಚೋರಿ ಪಾಲಿಟಿಕ್ಸ್ ಜೋರಾಗಿದೆ. ಅದೇ ಕಾರಣಕ್ಕೆ ರಾಜಣ್ಣ ತಲೆದಂಡವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೊನ್ನೆ ತಾನೇ ಸಿಎಂ ಇಬ್ರಾಹಿಂ ಒಂದು ಬಾಂಬ್ ಸಿಡಿಸಿದ್ರು. 2018ರಲ್ಲಿ ಸಿದ್ದರಾಮಯ್ಯ ಮತಗಳನ್ನ ಖರೀದಿ ಮಾಡಿ ಚುನಾವಣೆ ಗೆದ್ರು ಬಾದಾಮಿನಲ್ಲಿ ಅಂತ ಹೇಳಿದ್ರು. ಆ ಆರೋಪ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯ ಮಾಜಿ ಬಂಟ. ಒಂದು ಕಾಲದಲ್ಲಿ ಸಿದ್ದು ಜೊತೆಯಾಗಿ ರಾಜಕೀಯ ಮಾಡಿದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಯಾರು ಕೂಡ ಊಹಿಸದಂತ ಆರೋಪ ಮಾಡಿದ್ರು. 2018ರಲ್ಲಿ ಸಿದ್ದರಾಮಯ್ಯ ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದು ಮತದಾರರಿಗೆ ಹಣ ನೀಡಿ ಎಂದು ಹೇಳುವ ಮೂಲಕ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಮೂಡಿಸಿದ್ರು. ಕೊನೆ ಚಿಮ್ಮಕೆಟ್ಟಿ ಅಂತ ಒಬ್ಬ ಎಷ್ಟು ಹತ್ರ ದುಡ್ಡು ಸಾಲ ತಗೊಂಡು 3,000 ಓಟ್ ಪರ್ಚೇಸ್ ಮಾಡಿದ್ವಿ ನಾವು. ಸೋಮಶೇಖರ್ ಅವರು ಹೇಳ್ತಾ ಇದ್ದೀನಿ, ನನಗೇನು ಹೆದರಿಕೆ ಇಲ್ಲ. ನಾನು ಬಹಿರಂಗ ರಾಧಾರೋಷನ್ ಹೇಳ್ತಕ್ಕಂಥ ನೀನು ಸಿದ್ದರಾಮಯ್ಯ ಎದುರಿಗೆ ಕುಂದಿಸ್ಕೊಂಡು ರಾಷ್ಟ್ರ ಮಾಡಿದ್ದೀನಿ, ನೀನು ಹಿಂಗ್ ಮಾಡಿದ ಕಡೆ ಅಂತ ಹೂ ಅಂತಾನೆ. 6 ತಿಂಗಳು ಆದ್ಮೇಲೆ ದುಡ್ಡು ಕೊಟ್ಟ ಕೇಳ 6 ತಿಂಗಳಾದ್ಮೇಲೆ ದುಡ್ಡು ಕೊಟ್ಟರು. ಇದೆಲ್ಲ ನಾವು ಮಾಡಿದ್ದೀವಿ. ಆದ್ರೆ ಅವರು ಮುಖ್ಯಮಂತ್ರಿ ಆಗಿ ತಿಳ್ಕೋಬೇಕಾದಂತ. ಬಾದಾಮಿಯಲ್ಲಿ 30,000 ಮತ ಕಳ್ಳತನ. ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಸೇನೆ ಕದನ. ಸಿಎಂ ಸಿದ್ದರಾಮಯ್ಯ ಬಾದಾಮಿಯಲ್ಲಿ 3,000 ಅಲ್ಲ, ಬರೋಬ್ಬರಿ 30,000 ಮತಗಳನ್ನ ಕಳ್ಳತನ ಮಾಡಿರೋದು. ಇಲ್ಲಾಂದ್ರೆ ಗೆಲ್ತಾನೆ ಇರಲಿಲ್ಲ. ಸಿಎಂ ಇಬ್ರಾಹಿಂ 1-0 ತೆಗೆದಿದ್ದಾರೆ. ಅವರು 3,000 ಅಂದಿದ್ದಾರೆ. ಆದರೆ ಬಾದಾಮಿಯಲ್ಲಿ ಬರೋಬ್ಬರಿ 30,000 ಮತಗಳನ್ನ ಹಣ ಕೊಟ್ಟು ಬೋಗಸ್ ಮತ ಹಾಕಿಸಿ ಸಿಎಂ ಸಿದ್ದರಾಮಯ್ಯ ಗೆದ್ದಿರೋದು ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ ಕದ್ರ ಸಿದ್ದು.
ಅದು 2018ರ ವಿಧಾನಸಭೆ ಚುನಾವಣೆ. ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯಗೆ ಸೋಲಿನ ಭಯ ಕಾಡ್ತಿತ್ತು. ಅದೇ ಕಾರಣಕ್ಕೆ ಬಾದಾಮಿಯಿಂದಲೂ ಸ್ಪರ್ಧೆ ಮಾಡಿದ್ರು. ಆದರೆ ಬಾದಾಮಿಯಲ್ಲಿ ಬಿಜೆಪಿಯಿಂದ ಶ್ರೀರಾಮುಲು ಅಖಾಡಕ್ಕಿಳಿದಿದ್ರು. ಇಬ್ಬರ ಮಧ್ಯೆ ಬಿರುಸಿನ ಪೈಪೋಟಿ ನಡೆದಿತ್ತು. ಒಂದು ಹಂತದಲ್ಲಿ ರಾಮುಲು ಮುನ್ನಡೆ ಕಾಯ್ದುಕೊಂಡಿದ್ರು. ಆದರೆ ಕೊನೆಗೆ 1696 ಮತಗಳಿಂದ ಸಿದ್ದರಾಮಯ್ಯ ಗೆದ್ದಿದ್ರು. ಅಂದು ಸಿದ್ದರಾಮಯ್ಯ ಸೋತಿದ್ರೆ ರಾಜಕೀಯ ಜೀವನ ಅಂತ್ಯವಾಗ್ತಿತ್ತು. ಅಂದು ಸೋತಿದ್ರೆ ಸಿದ್ದು ಇಂದು ಸಿಎಂ ಆಗ್ತಾನೇ ಇರಲಿಲ್ಲ. ರಾಜ್ಯದಲ್ಲಿ ವೋಟ್ ಚೋರಿ ಪಾಲಿಟಿಕ್ಸ್ ಜೋರಾಗಿದೆ. ಅದೇ ಕಾರಣಕ್ಕೆ ರಾಜಣ್ಣ ತಲೆದಂಡವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೊನ್ನೆ ತಾನೇ ಸಿಎಂ ಇಬ್ರಾಹಿಂ ಒಂದು ಬಾಂಬ್ ಸಿಡಿಸಿದ್ರು. 2018ರಲ್ಲಿ ಸಿದ್ದರಾಮಯ್ಯ ಮತಗಳನ್ನ ಖರೀದಿ ಮಾಡಿ ಚುನಾವಣೆ ಗೆದ್ರು ಬಾದಾಮಿನಲ್ಲಿ ಅಂತ ಹೇಳಿದ್ರು. ಆ ಆರೋಪ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯ ಮಾಜಿ ಬಂಟ. ಒಂದು ಕಾಲದಲ್ಲಿ ಸಿದ್ದು ಜೊತೆಯಾಗಿ ರಾಜಕೀಯ ಮಾಡಿದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಯಾರು ಕೂಡ ಊಹಿಸದಂತ ಆರೋಪ ಮಾಡಿದ್ರು. 2018ರಲ್ಲಿ ಸಿದ್ದರಾಮಯ್ಯ ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದು ಮತದಾರರಿಗೆ ಹಣ ನೀಡಿ ಎಂದು ಹೇಳುವ ಮೂಲಕ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಮೂಡಿಸಿದ್ರು. ಕೊನೆ ಚೆಮ್ಮನಕೆಟ್ಟಿ ಅಂತ ಒಬ್ಬ ಎಷ್ಟು ಹತ್ರ ದುಡ್ಡು ಸಾಲ ತಗೊಂಡು 3,000 ಓಟ್ ಪರ್ಚೇಸ್ ಮಾಡಿದ್ವಿ ನಾವು ಸೋಮಶೇಖರ್. ಹೇಳ್ತಾ ಇದ್ದೀನಿ, ನನಗೇನು ಹೆದರಿಕೆ ಇಲ್ಲ. ನಾನು ಬಹಿರಂಗ ರಾಧಾರೋಷನ್ ಹೇಳ್ತಕ್ಕಂಥ ಇಲ್ಲಿ ಸಿದ್ದರಾಮಯ್ಯ ಎದುರಿಗೆ ತುಂಬಿಸ್ಕೊಂಡು ರಾಷ್ಟ್ರ ಮಾಡಿದ್ದೀನಿ, ನೀ ಹಿಂಗ್ ಮಾಡಿದ ಕಡೆ ಅಂತ ಹೂ ಅಂತಾನೆ. ಆಟಿನ ಆದ್ಮೇಲೆ ದುಡ್ಡು ಕೊಟ್ಟ ಕೇಳ 6 ತಿಂಗಳಾದ್ಮೇಲೆ ದುಡ್ಡು ಕೊಟ್ಟರು. ಇದೆಲ್ಲ ನಾವು ಮಾಡಿದ್ದೀವಿ. ಆದ್ರೆ ಮುಖ್ಯಮಂತ್ರಿಯಾಗಿ ಕೇಳ್ಕೋಬೇಕಾದಂತ ಬಾದಾಮಿಯಲ್ಲಿ 30,000 ಮತ ಕಳ್ಳತನ. ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಸೇನೆ ಕದನ. ಸಿಎಂ ಸಿದ್ದರಾಮಯ್ಯ ಬಾದಾಮಿಯಲ್ಲಿ 3,000 ಅಲ್ಲ, ಬರೋಬ್ಬರಿ 30,000 ಮತಗಳನ್ನ ಕಳ್ಳತನ ಮಾಡಿರೋದು. ಇಲ್ಲಾಂದ್ರೆ ಗೆಲ್ತಾನೇ ಇರಲಿಲ್ಲ. ಸಿಎಂ ಇಬ್ರಾಹಿಂ 1-0 ತೆಗೆದಿದ್ದಾರೆ. ಅವರು 3,000 ಅಂದಿದ್ದಾರೆ. ಆದರೆ ಬಾದಾಮಿಯಲ್ಲಿ ಬರೋಬ್ಬರಿ 30,000 ಮತಗಳನ್ನ ಹಣ ಕೊಟ್ಟು ಬೋಗಸ್ ಮತ ಹಾಕಿಸಿ ಸಿಎಂ ಸಿದ್ದರಾಮಯ್ಯ ಗೆದ್ದಿರೋದು ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ ಕದ್ರ ಸಿದ್ದು. ಅದು 2018ರ ವಿಧಾನಸಭೆ ಚುನಾವಣೆ. ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯಗೆ ಸೋಲಿನ ಭಯ ಕಾಡ್ತಿತ್ತು. ಅದೇ ಕಾರಣಕ್ಕೆ ಬಾದಾಮಿಯಿಂದಲೂ ಸ್ಪರ್ಧೆ ಮಾಡಿದ್ರು. ಆದರೆ ಬಾದಾಮಿಯಲ್ಲಿ ಬಿಜೆಪಿಯಿಂದ ಶ್ರೀರಾಮುಲು ಅಖಾಡಕ್ಕಿಳಿದಿದ್ರು. ಇಬ್ಬರ ಮಧ್ಯೆ ಬಿರುಸಿನ ಪೈಪೋಟಿ ನಡೆದಿತ್ತು. ಒಂದು ಹಂತದಲ್ಲಿ ರಾಮುಲು ಮುನ್ನಡೆ ಕಾಯ್ದುಕೊಂಡಿದ್ರು. ಆದರೆ ಕೊನೆಗೆ 1696 ಮತಗಳಿಂದ ಸಿದ್ದರಾಮಯ್ಯ ಗೆದ್ದಿದ್ರು. ಅಂದು ಸಿದ್ದರಾಮಯ್ಯ ಸೋತಿದ್ರೆ ರಾಜಕೀಯ ಜೀವನ ಅಂತ್ಯವಾಗ್ತಿತ್ತು. ಅಂದು ಸೋತಿದ್ರೆ ಸಿದ್ದು ಇಂದು ಸಿಎಂ ಆಗ್ತಾನೇ ಇರಲಿಲ್ಲ. ರಾಜ್ಯದಲ್ಲಿ ವೋಟ್ ಚೋರಿ ಪಾಲಿಟಿಕ್ಸ್ ಜೋರಾಗಿದೆ. ಅದೇ ಕಾರಣಕ್ಕೆ ರಾಜಣ್ಣ ತಲೆದಂಡವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.